ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ. ಇವತ್ತು ನಾವು ಒಂದು ಟ್ರಿಪ್ ಹೋಗೋಣ ಅಂತಂದೇಳಿ ಪ್ಲಾನ್ ಮಾಡಿದ್ವಿ. 2 ಡೇಸ್ ಟ್ರಿಪ್ ಪ್ಲಾನ್ ಆಗಿರುತ್ತೆ ಇದು. ಯಾವ ಪ್ಲೇಸಿಗೆ ಹೋಗಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ ಅಂತಂದೇಳಿ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಇಲ್ಲಿ ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ತಂಗಿ ಗಂಡ ಮತ್ತು ನಮ್ಮ ಲಾಸ್ಟ್ ನೇಮ್ ಮೈದ್ನ ಅವ್ರ ಫ್ರೆಂಡು ಎಲ್ಲರೂ ಸೇರಿ ಟ್ರಿಪ್ ಹೋಗೋಣ ಅಂತಂದೇಳಿ ಪ್ಲಾನ್ ಮಾಡಿದ್ದೀವಿ. ಈಗ ಟ್ರಿಪ್ಪಿಗೆ ಹೋಗ್ಲಿಕ್ಕೆ ಅಂತಂದೇಳಿ ಎಲ್ಲರೂ ರೆಡಿ ಸಹ ಆಗಿದ್ದೀವಿ. ಇಲ್ಲಿ ನೋಡ್ಬೋದು ಹಿರಿಯರ ಕಡೆಯಿಂದ ಒಂದು ಆಶೀರ್ವಾದನ ತಗೊಂಡು ನೈಟ್ ಹೊರಡ್ತಾ ಇದ್ದೀವಿ. ಈಗ ನೈಟ್ ಬಿಟ್ಟರೆ ನಾವು ಮಾರ್ನಿಂಗ್ ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗ್ತೀವಿ. ಸೊ ಹಾಗಾಗಿ ನೈಟ್ ಪ್ಲಾನ್ ಮಾಡಿದ್ದೀವಿ ಹೊರಡೋಣ ಅಂತಂದೇಳಿ. ಕಾರಲ್ಲಿ ಬಸ್ಸಲ್ಲೆಲ್ಲ ತುಂಬಾ ಟ್ರಿಪ್ ಮಾಡಿದ್ದೀವಿ. ಬಟ್ ಇದೇ ಫಸ್ಟ್ ಟೈಮ್ ಬೈಕಲ್ಲಿ ಹೋಗೋಣ ಅಂತಂದೇಳಿ ಒಂದು ಚಾನ್ಸ್ ತೊಗೊಳ್ಳೋಣ, ಹೇಗಿರುತ್ತೆ ನೋಡೋಣ ಅಂತಂದೇಳಿ 2 ಡೇಸ್ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದೀವಿ. ನನಗಂತೂ ತುಂಬಾ ಎಕ್ಸೈಟ್ ಇದೆ ಯಾವ ಥರ ಇರುತ್ತೆ ಏನು ಅಂತಂದೇಳಿ. ಯಾಕಂದರೆ ನಾವು ಹೊರಡ್ತಾ ಇರೋದು ಟೋಟಲ್ ಅರೌಂಡಾಗಿ 900 ಕಿಲೋಮೀಟರ್ಸ್ ಆಗುತ್ತೆ. 2 ಡೇಸ್ ಕೂಡ ಕವರ್ ಮಾಡಬೇಕು. ಸೊ ಯಾವ್ಯಾವ ಪ್ಲೇಸಿಗೆ ಹೋಗ್ತೀವಿ, ಎಲ್ಲೆಲ್ಲಿ ಹೋಗ್ತಿದ್ದೀವಿ ಅಂತಂದೇಳಿ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಮಿಸ್ ಮಾಡಿದೆ, ಕೊನೆ ತನಕ ನೋಡಿ. ಈಗ ಇನ್ನೇನು ಮನೆಗೆಲ್ಲ ಬಾಯ್ ಹೇಳಿ ಇವಾಗ ಹೊರಡ್ತಾ ಇದ್ದೀವಿ. ನಾವು ನೈಟ್ ಬಿಡುವಾಗ ಟೈಮ್ ಬಂದುಬಿಟ್ಟು 11 o'clock ಆಗಿತ್ತು. ಈಗ ಮಿಡಲಲ್ಲಿ 2 o'clock ಆಗಿದೆ ಅನಿಸುತ್ತೆ ಅರೌಂಡ್. ತುಂಬಾ ನಿದ್ದೆ ಬರ್ತಿತ್ತು ಎಲ್ರಿಗೂ. ಸೊ ಹಾಗಾಗಿ ಇಲ್ಲೊಂದು ಟೀ ಬ್ರೇಕ್ ತೊಗೊಳ್ಳೋಣ ಅಂತಂದೇಳಿ ನಿಲ್ಲಿಸಿದ್ದೀವಿ. ಇಲ್ಲಿ ಎಲ್ಲರೂ ಅವ್ರವ್ರಿಗೆ ಬೇಕಾಗಿರ್ತಕ್ಕಂಥ ಸ್ನ್ಯಾಕ್ಸ್ನ ಆರ್ಡರ್ ಮಾಡ್ತಿದ್ದಾರೆ. ಹಾಗೆ ನಾವು ಆರ್ಡರ್ ಮಾಡಿದ ಟೀ ಸಹ ಬಂತು. ಟೀ ಅಂತೂ ತುಂಬಾ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಇಲ್ಲಿ ಎಲ್ಲರೂ ಟೀ ಕುಡ್ಕೊಂಡು ಈಗ ನೆಕ್ಸ್ಟು ಹೊರಡ್ತಾ ಇದ್ದೀವಿ. ಈಗ ನಾವಿಲ್ಲಿ ಫಸ್ಟ್ ಬಂದು ರೀಚ್ ಆಗಿದ್ದು ಕೊಲ್ಲೂರು ಮೂಕಾಂಬಿಕೆ. ಇಲ್ಲಿ ಕ್ಲೈಮೇಟ್ ಅಂತೂ ತುಂಬಾ ಚೆನ್ನಾಗಿದೆ, ಕೋಲ್ಡ್ ಇದೆ, ಮಳೆ ಕೂಡ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲೊಂದು ಟೀ ಬ್ರೇಕ್ ತೊಗೊಳ್ಳೋಣ ಅಂತಂದೇಳಿ ಇಲ್ಲಿ ಸ್ಟಾಪ್ ಮಾಡಿದ್ವಿ. ಇಲ್ಲಿ ಟೀ ಎಲ್ಲ ಕುಡಿದು ಈಗ ರೂಮ್ ಹುಡುಕ್ಬೇಕಾಗಿದೆ. ರೂಮ್ ಸಿಗುತ್ತಾ ಇಲ್ವಾ ನೋಡಬೇಕು. ರೂಮ್ ಏನಾದರೂ ಸಿಕ್ಕಿಲ್ಲ ಅಂದರೆ ಇಲ್ಲಿ ಹತ್ರದಲ್ಲಿ ಒಂದು ಹೊಳೆ ಇದೆ ಅಂತೆ, ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬರೋ ಪ್ಲ್ಯಾನ್ ಆಗಿತ್ತು. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಮಳೆ ಬರ್ತಿತ್ತಲ್ವ, ಅದಕ್ಕೋಸ್ಕರ ನಾವಿಲ್ಲೊಂದು ರೇನ್ ಜಾಕೆಟ್ ತಗೊಳ್ಳೋಣ ಅಂತಂದೇಳಿ ಬಂದಿದ್ದೀವಿ ನೋಡಿ ಶಾಪಲ್ಲಿ. ಇಲ್ಲಿ ನಾವು ಲೇಡೀಸ್ ಅಷ್ಟೇ ಜಾಕೆಟ್ನ ತಗೊಂಡ್ವಿ. ನನ್ನ ಮೈದ್ನಂದ್ರು ಮತ್ತು ನನ್ನ ಗಂಡ ಯಾರು ತಗೊಳ್ಳಿಲ್ಲ. ರೂಮ್ ಎಲ್ಲ ಫುಲ್ ಆಗಿಬಿಟ್ಟಿದ್ವು. ಸೊ ಅದಕ್ಕೋಸ್ಕರ ನಾವೀಗೊಂದು ಹೊಳೆ ಇದೆ, ಇಲ್ಲೇ ಹೋಗಿ ಫ್ರೆಶ್ ಅಪ್ ಆಗಿ ಬರೋಣ ಅಂತಂದೇಳಿ ಹೋಗ್ತಾ ಇದ್ದೀವಿ. ಸೊ ಯಾವ ಥರ ಇದೆ ಅಂತಂದೇಳಿ ನಾನೀಗ ವ್ಯೂನ ತೋರಿಸ್ತೀನಿ, ನೋಡೋಣ ಬನ್ನಿ. ಇಲ್ಲಿಂದ ನಾವೀಗ ಫ್ರೆಶ್ ಅಪ್ ಆಗಿ ಕೊಡಚಾದ್ರಿಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ರೆಡಿಯಾಗಿದ್ದೀವಿ ನೋಡ್ಬೋದು. ಈಗ ವ್ಯೂ ಅಂತೂ ತುಂಬಾ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ತುಂಬ ಕೋಲ್ಡ್ ಕ್ಲೈಮೇಟ್ ಇದೆ. ಈ ದಾರಿಯಲ್ಲಿ ಕೆಲವೊಂದೆರಡು ಫೋಟೋಸ್ನೆಲ್ಲ ತೊಗೊಂಡು ಇಲ್ಲಿಂದ ನಾವೀಗ ಕೊಡಚಾದ್ರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೂಡ ಒಂದು ಟ್ರೆಕ್ಕಿಂಗ್ ಇದೆ, ಅದನ್ನಂತೂ ಯಾರು ಮಿಸ್ ಮಾಡಬೇಡಿ, ನಾನು ಕಂಪ್ಲೀಟ್ ವಿಡಿಯೋನ ನೋಡಿ. ಇಲ್ಲಿ ಎಲ್ಲರೂ ಅವ್ರಿಗೆ ಬೇಕಾಗಿದ್ದ ಸ್ನ್ಯಾಕ್ಸ್ನ ತೊಗೊತಿದ್ದಾರೆ. ಯಾಕಂದರೆ ಕೊಡಚಾದ್ರಿ ಟ್ರೆಕ್ಕಿಂಗಿಗೆ ಸ್ವಲ್ಪ ಬೇಗನೆ ಹೋಗಬೇಕು, ಯಾಕಂದರೆ ಫಾಗ್ ಎಲ್ಲ ಮಿಸ್ ಆಗುತ್ತೆ ಅಂತಂದೇಳಿ ನಾವಿಲ್ಲಿ ಟಿಫಿನ್ ಏನು ಮಾಡಲಿಲ್ಲ. ಬೇಕಾಗಿರ್ತಕ್ಕಂಥ ಸ್ನ್ಯಾಕ್ಸ್ನೆಲ್ಲ ತೊಗೊಂಡು ಈಗ ಕೊಡಚಾದ್ರಿ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಜೀಪ್ ಸಹ ಬುಕ್ ಮಾಡ್ಕೊಂಡಿದ್ದೀವಿ. ಇಷ್ಟಂತಂದೇಳಿ ಮಾತಾಡಿದ್ದೀವಿ, 6 ಮೆಂಬರ್ಸಿಗೆ ಇಷ್ಟು ಅಮೌಂಟ್ ಅಂತಂದೇಳಿ ಈಗ ಹೋಗ್ತಾ ಇದ್ದೀವಿ. ಇಲ್ಲಿ ಮುಂದ್ಗಡೆ ಟಿಕೆಟ್ ಸೆಕ್ಷನ್ ಸಹ ಇದೆ. ಇಲ್ಲಿ ಟಿಕೆಟ್ ತೊಗೊಂಡ್ಮೇಲೆ ನೆಕ್ಸ್ಟ್ ಹೋಗೋದು. ಟೋಟಲ್ ಆಗಿ ಇದು 14 ಕಿಲೋಮೀಟರ್ಸ್ ಇದೆ. ತುಂಬಾ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಕೊಡಚಾದ್ರಿಯಲ್ಲಂತೂ ಇದಂತೂ ತುಂಬಾ ಫೇಮಸ್ ಅಂತಲೇ ಹೇಳ್ತಾರೆ. ನೀವೇನಾದರೂ ಶಿವಮೊಗ್ಗ ಸೈಡ್ ಹೋದರೆ ಈ ಕೊಡಚಾದ್ರಿ ಟ್ರೆಕ್ಕಿಂಗ್ ಅಂತೂ ಯಾರು ಮಿಸ್ ಮಾಡಬೇಡಿ, ಯಾಕಂದರೆ ಅಷ್ಟೊಂದು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಹೋಗೋ ದಾರಿನೇ ಅಷ್ಟು ಸಖತ್ತಾಗಿದೆ. ನಾನು ಇಲ್ಲಿ ಕ್ಲಿಪ್ಸ್ನ ಆ್ಯಡ್ ಮಾಡಿರ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದೇಳಿ. ಈಗ ಇಲ್ಲೆಲ್ಲ ಟಿಕೆಟ್ ತೊಗೊಳ್ತಾ ಇದ್ದಾರೆ ಕೊಡಚಾದ್ರಿಗೆ ಹೋಗ್ಲಿಕ್ಕೆ ಅಂತಂದೇಳಿ. ಇಲ್ಲಿಂದ ನಮ್ಮ ಕೊಡಚಾದ್ರಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ರೋಡ್ ಯಾವ ಥರ ಇದೆ ಅಂತಂದೇಳಿ. ಸೊ ಅದಕ್ಕೋಸ್ಕರ ಇದು ತುಂಬಾ ಫೇಮಸ್ ಅಂತ ಹೇಳ್ತಾರೆ. ಇಲ್ಲಿ ಡ್ರೈವ್ ಮಾಡ್ತಾರೆ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು.
ಈಗ ನಾವು ಆಲ್ಮೋಸ್ಟ್ ಮೇಲ್ಗಡೆ ಬರ್ತಾ ಇದ್ದೀವಿ. ತುಂಬಾನೇ ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ ಅಂತಂದೇಳಿ. ಈ ವ್ಯೂ ನಂತರ ಯಾರು ಮಿಸ್ ಮಾಡಬಾರ್ದು. ನಾವು ಮಾರ್ನಿಂಗ್ 5:36ಗೆ ಬಂದಿದ್ರೆ ಫಾಗ್ ಇನ್ನೂ ಸ್ವಲ್ಪ ಜಾಸ್ತಿನೇ ಇರ್ತಿತ್ತು. ಬಟ್ ಈಗ ನಾವಿಲ್ಲಿ ಒಂದು ಅರೌಂಡ್ 8:30ಗಾಗಿ ರೀಚ್ ಆಗಿದ್ದೀವಿ. ಸ್ವಲ್ಪ ಫಾಗ್ ಕಮ್ಮಿನೇ ಇದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ವೆಹಿಕಲ್ಸ್ ಎಷ್ಟು ಆಲ್ರೆಡಿ ಬಂದು ನಿಂತಿದ್ದಾವೆ ಅಂತಂದೇಳಿ. ಇಲ್ಲಿ ಏನಾದರೂ ಆನ್ಲೈನ್ ಬುಕ್ಕಿಂಗ್ ಮಾಡಿದರೆ ಸ್ವಲ್ಪ ಮಾರ್ನಿಂಗ್ ಬೇಗನೆ ಬರ್ತಿದ್ವಿ. ನಾವು ಯಾವುದೇ ಬುಕ್ ಮಾಡಿಲ್ಲಾರ್ದಕ್ಕೋಸ್ಕರ ಇವಾಗ ಸ್ವಲ್ಪ ಬಂದು ಲೇಟಾಗಿ ರೀಚ್ ಆಗಿದ್ದೀವಿ. ಬಟ್ ಆದರೂ ಪರವಾಗಿಲ್ಲ, ವ್ಯೂ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. ಈಗ ಇಲ್ಲಿಂದ ನಮಗೆ ಡ್ರೈವರ್ 1.5 ತಾಸು ಟೈಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 1.5 ಕಿಲೋಮೀಟರ್ಸ್ ಅಷ್ಟು ಮೇಲ್ಗಡೆ ಹೋದರೆ ಅಲ್ಲಿ ಒಂದು ಗುಡಿ ಇದೆ, ಅದನ್ನು ಸಹ ನೋಡ್ಕೊಂಡು ಬರಲಿಕ್ಕೆ ಅಂತಂದೇಳಿ ಹೊರಡ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಜೀಪ್ ಹೋಗೋದಿಲ್ಲ, ಹಾಗಾಗಿ ನಮಗೆ ಟ್ರೆಕ್ಕಿಂಗಿಗೆ ಅಂತಂದೇಳಿ 1.5 ತಾಸು ಟೈಮ್ ಕೊಟ್ಟಿದ್ರು. ಸೊ ಈಗ ನಾವೇ ಹೊರಡ್ತಾ ಇದ್ದೀವಿ. ನೋಡಿ ಟ್ರೆಕ್ಕಿಂಗ್ ಯಾವ ಥರ ಇರುತ್ತೆ ಅಂತಂದೇಳಿ ನಾನು ನಿಮಗೆ ಇವಾಗ ತೋರಿಸ್ತೀನಿ ಬನ್ನಿ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ ಕ್ಲೈಮೇಟು, ನೇಚರು ಎಲ್ಲನೂ ಅಷ್ಟೇ ತುಂಬಾ ಸಖತ್ತಾಗಿದೆ. ಯಾರು ಮಿಸ್ ಮಾಡಬೇಡಿ. ಶಿವಮೊಗ್ಗ ಸೈಡ್ ಬಂದರೆ ಈ ಕೊಡಚಾದ್ರಿ ಟ್ರೆಕ್ಕಿಂಗ್ ಅಂತೂ ಹೋಗಿ ಬನ್ನಿ. ನೀವಿಲ್ಲಿ ನೋಡ್ಬೋದು ಫಾಗ್ ಎಷ್ಟು ಸಖತ್ತಾಗಿದೆ ಅಂತಂದೇಳಿ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಪ್ಲೇಸ್. ಇಲ್ಲಿಂದ ಹೊರಡಲಿಕ್ಕೆ ಮನಸ್ಸೇ ಬರ್ತಿದ್ದಿಲ್ಲ, ಅಷ್ಟೊಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಕೆಲವೊಂದೆಲ್ಲ ಫೋಟೋ ಸೆಷನ್ ಮಾಡಿಕೊಂಡು ಇಲ್ಲಿಂದ ನಾವೀಗ ಕೆಳಗಡೆ ಹೋಗ್ತಾ ಇದ್ದೀವಿ. ಹಾಯ್ ಹಾಯ್ ಟ್ರೆಕ್ಕಿಂಗ್ ಹೋಗಿ ಬರೋದ್ರಲ್ಲಿ ತುಂಬಾ ಸುಸ್ತಾಗ್ಬಿಟ್ಟಿತ್ತು, ತುಂಬ ಬಾಯಾರಿಕೆ ಸಹ ಆಗಿತ್ತು. ಇಲ್ಲಿ ಇವರೆಲ್ಲ ಮಜ್ಜಿಗೆ ಕುಡಿತಿದ್ದಾರೆ. ಸ್ವಲ್ಪ ಕ್ಲೈಮೇಟ್ ಕೋಲ್ಡ್ ಇರೋದ್ರಿಂದ ನಾನು ಮತ್ತು ನನ್ನ ಹಸ್ಬೆಂಡ್ ಟೀ ಕುಡಿದ್ವಿ. ಇನ್ನೇನೀಗ ಕೊಡಚಾದ್ರಿ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಈಗ ಕೆಳಗಡೆ ಹೋಗ್ತಾ ಇದ್ದೀವಿ. ಈಗ ಕೊಡಚಾದ್ರಿ ಟ್ರೆಕ್ಕಿಂಗ್ ಎಲ್ಲ ಮುಗೀತು. ಇಲ್ಲಿಂದ ನಾವೀಗ ಕಾವಲದುರ್ಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಇದು 40 ಕಿಲೋಮೀಟರ್ಸ್ ಆಗುತ್ತಷ್ಟೇ. ಸೊ ನಾವೀಗ ಇಲ್ಲಿ ಬಂದು ರೀಚ್ ಆಗಿದ್ದೀವಿ. ಕಾರ್ನ್ 2 ಕೊಡಿ. ಇಲ್ಲಿ ನಮಗೆ ಸ್ವಲ್ಪ ಬೇಕಾಗಿತ್ತು ಸ್ನ್ಯಾಕ್ಸ್ನೆಲ್ಲ ತೊಗೊಂಡು ಈಗ ಹೊರಡ್ತಾ ಇದ್ದೀವಿ. ಈ ವ್ಯೂ ಹೇಗಿರುತ್ತೆ ಅಂತಂದೇಳಿ ತೋರಿಸ್ತೀನಿ, ಯಾರು ಮಿಸ್ ಮಾಡಬೇಡಿ. ಇದು ಕೂಡ ಅಷ್ಟೇ ತುಂಬಾ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನೀವಿಲ್ಲಿ ನೋಡ್ಬೋದು ಮೇಲ್ಗಡೆ ವ್ಯೂ ಎಷ್ಟು ಚೆನ್ನಾಗಿದೆ ಅಂತಂದೇಳಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಪ್ಲೇಸಿಗೆ ಹೋಗಿದ್ದೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.